ಎಲ್ಲಿವರೆಗೂ ಹೋರಾಟ ಕಾಂಗ್ರೆಸ್ ಯಾರಾದ್ರೂ ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ನಿಂದನೆ ಮಾಡಿ ದೌರ್ಜನ್ಯ ಎಸಗಿದ್ರೆ ಅವ್ರಿಗೆ ಕಠಿಣ ಶಿಕ್ಷೆಯನ್ನ ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾನು ಒಂದೆರಡು ಮುಗಿಸ್ತೀನಿ. ಅವ್ರ ಹೆಸರು ಲೋಕದವರು ನೀವೇ ಮಾಡಿವಿರಿ. ಯಾರ ಹೆಸರು ಇಟ್ಕೊಂಡ್ರಲ್ಲ ಅವರ ಹೆಸರು ತಮ್ಮ ವಚನದಲ್ಲಿ ಲೋಕದ ಡೊಂಕವನ್ನು ನೀವೇ ಚಿತ್ತಿವಿರಿ. ನಿಮ್ಮ ಡೊಂಕುಗಳು ತಿದ್ದುಕೊಳ್ಳಿ, ನಿಮ್ಮ ಮನವು ತಿದ್ದುಕೊಳ್ಳಿ, ನಿಮ್ಮ ತನುವು ತಿದ್ದುಕೊಳ್ಳಿ ಅಂತ ಜಗಜ್ಯೋತಿ ಬಸವಣ್ಣವರು, ಕ್ರಾಂತಿಕಾರಿ ಬಸವಣ್ಣವರು, ಅಣ್ಣ ಬಸವಣ್ಣವರು, ಮಹಾನ್ ಮಾನವತಾವಾದಿ ಸೂಫಿ ಸಂತರು ಅಂತ ವಿಧಾನವಾದ ವಿಚಾರಗಳನ್ನ ಈ ದೇಶಕ್ಕೆ ನೀಡಿದಂತ ಅವ್ರ ಹೆಸರನ್ನೇ ಇಟ್ಕೊಂಡಿರಲ್ಲ. ಒಳ್ಳೆ ಹೆಸರು ಇಡೋದು ಖಂಡಿತ ಇದು ಒಳ್ಳೆ ಗುಣಗಳು ಬರಲಿ ಅಂತ, ಒಳ್ಳೆ ಗುಣಗಳು ಬರಲಿ ಅಂತ ಕೆಟ್ಟ ಶಬ್ದಗಳನ್ನು ಮಾತಾಡಿ ಜನರ ಮನಸ್ಸನ್ನು ನೋಯಿಸಲಿಕ್ಕೆ ಅಲ್ಲ. ಕಾರಣ ಇಂದು ಇಲ್ಕೆಲ್ ನಗರದಲ್ಲಿ ಕಂಠಿಯವರ ಪುತ್ಥಳಿ ಮುಂದೆ ನಿಂತು ಇಷ್ಟೆಲ್ಲ ಇಲ್ಕೆಲ್ ತಾಲೂಕಿನ ಟಿಪ್ಪುನ ಅಭಿಮಾನಿಗಳು ನಾವ್ಯಾರು ಯಾವ ಸಮಾಜಕ್ಕೆ ಸೇರಿದವರು ಯಾವ ಸಮಾಜಕ್ಕೆ ಸೇರಿದವರು ಈ ತೋರಿಸುತ್ತಾರೆ ಮುಸ್ಲಿಮರ ಒಡನಾಟ ಹೇಗಿದೆ, ಮುಸ್ಲಿಮರ ವಿಚಾರಗಳು ಹೇಗಿದೆ, ಮುಸ್ಲಿಮರು ಏನನ್ನು ಬಯಸುತ್ತಾರೆ ಅದನ್ನು ತಿಳಿದುಕೊಳ್ಳಿ. ಚುನಾವಣೆ ವಿಷಯವಾಗಿ ಸುಮ್ಮನೆ ಮಾತಾಡಿ ಅದು ಬೇಡ. ನಾನು ಎಲ್ಲ ಯುವಕರಿಗೆ ಕರೆ ಕೊಡ್ತಾ ಇದ್ದೇನೆ. ಅಲ್ಲಾಹನು ಮಿದುಳು ಇಲ್ಲಿಟ್ಟಾನೆ, ತಲೆ ಇಲ್ಲಿಟ್ಟಾನೆ, ಶಾಂತವಾಗಿ ವಿಚಾರ ಮಾಡಬೇಕು. ಚುನಾವಣೆ ಬಂದಾಗ ಭಯಂಕರ ಜಾಣತನದಿಂದ ನೀವು ಕೆಲಸ ಮಾಡಬೇಕು. ಅವಾಗ ಮಾತ್ರ ಗೊತ್ತಾಗುತ್ತೆ ಅಧಿಕಾರದಲ್ಲಿ ಕೂತವರು ಅವರು ರಸ್ತೆ ಮೇಲೆ ಮಾತಾಡೋರು ನಾವು. ಈಗ ಅವರು ತಿಳಿದುಕೊಳ್ಬೇಕು ಅಧಿಕಾರ ಏನು ಅಂತ ಹೇಳಿ. ಇಂದು ಇಲ್ಕಲ್ ನಗರದ ಟಿಪ್ಪು ಸಂಘಟನೆ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ರಜಾಕ್ ಹಳ್ಳಿಯವರ ನಾಯಕತ್ವದಲ್ಲಿ ಇದೊಂದು ಕಾರ್ಯಕ್ರಮ ಹಾಕಿಕೊಂಡ್ರಲ್ಲ, ಎಲ್ಲ ಯುವಕರು ಬಂದಿದ್ರ, ನಿಮ್ಮೆಲ್ಲರಿಗೂ ನಾನು ಅಸ್ಸಲಾಮು ಅಲೈಕುಂ ಅಂತ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿರುವಂತಹ ಹುರುಪು ಹುಮ್ಮಸ್ಸು ಇದನ್ನು ಕಾಯ್ದಿಟ್ಟುಕೊಳ್ಳಬೇಕು. ಇದನ್ನು ನೀವು ಕಾಯ್ದಿಟ್ಟುಕೊಳ್ಳಬೇಕು. ಇವತ್ತು ನೀವು ಎಷ್ಟು ಮಂದಿ ಸೇರಿದಿರಿ ಎಂದಾದರೆ ಇಡೀ ತಾಲೂಕಿನ ಜನರ ವಿಚಾರಗಳು ನಿಮ್ಮ ತಲೆಯಲ್ಲಿದೆ. ಮಾಮಾಜಿ ಬಂದಾರಂದ್ರೆ ಇವರಿಗೆ ಬಾಯಿ ತುಂಬ ಮಾಮಾಜಿ ಅಂತೀನಿ. ಯಾಕೆಂತ ಓಟ್ ಬೇಕಾಗಿದೆ, ಇವರಿಗೆ ಓಟ್ ಬೇಕಾಗಿಲ್ಲ. ನನ್ನ ಪ್ರೀತಿ, ನಮ್ಮ ವಿಶ್ವಾಸ ಇದನ್ನೇ ಟಿಪ್ಪು ಹಂಚಿದರು. ಟಿಪ್ಪು ಅವರು ಇತಿಹಾಸ ಹೇಳಕ್ಕೆ ಚಾಲು ಮಾಡಿದರೆ ಹೇಳೋರಿಗೆ 3-4 ತಾಸಾದ್ರೂ ಇರಲ್ಲ. ಅದಕ್ಕಾಗಿ ನಾನು ಈ ಸಭೆಯಲ್ಲಿರುವಂತ ಟಿಪ್ಪುನ ಅಭಿಮಾನಿಗಳು ಹೇಳ್ತಾ ನೀವು ಸೇವೆಯಲ್ಲಿ ತೊಡಗಬೇಕು. ಜಾತಿ ಮತ ಎಣಿಸಬಾರ್ದು, ಸೇವೆ ಮಾಡ್ತಾ ಇರಬೇಕು. ಸೇವೆ ಮಾಡ್ತಾ ಇರೋದ್ರಿಂದ ತಾನೇ ಬರುತ್ತೆ. ಇದೇ ವೇದಿಕೆ ಮೇಲೆ ಬಾಗಲಕೋಟೆ ಮಹಾರಾಜನೂ ಹೇಳಿದ್ರು. ಮತ್ತೆ ನಾಳೆಲ್ಲ ನಾವು ಕಾರ್ಯಕ್ರಮ ಇದೆ, ತಾವೆಲ್ಲರೂ ಬರಬೇಕು. ನಾಳೆಲ್ಲ ನಾವು ಮಹಾರಾಜರ ಕಾರ್ಯಕ್ರಮ ಇದೆ ಅಂಬೇಡ್ಕರ್ ಭವನದಲ್ಲಿ, ತಾವೆಲ್ಲರೂ ಬರಬೇಕು. ವಿಚಾರಗಳನ್ನು ತಿಳ್ಕೋಬೇಕು. ಟಿಪ್ಪುನ ಬಗ್ಗೆ ನೀವು ತಿಳ್ಕೋಬೇಕಿನ್ನು. ಹುಡುಗಿದ್ದಾಗ ಹೆಂಗಿದ್ದ, ಯುವನದಲ್ಲಿ ಹೆಂಗಿದ್ದ, ಯುದ್ಧದಲ್ಲಿ ಹೆಂಗಿದ್ದ. ಅಯ್ಯೋ ರಾಣಿ ಹೇಳ್ತಾ ಇದ್ರು ಟಿಪ್ಪು ನನ್ನ ಜೊತೆ ಒಂದು ದಿನ ಸಾಯಿಲ್ಲ. ಗೊತ್ತ ಇಲ್ಲ, ಟಿಪ್ಪುನ ವೀರ ಪರಾಕ್ರಮಿ 6 ತಿಂಗಳ ಕುರಿ ಒಬ್ಬನೇ ತಿಂತಿದ್ದ. ತಿಂತಿರ ಯಾರು ಚೂರು ಹೆಚ್ಚಾಗಿ ಸತ್ಬಿಟ್ಟಿರ್ತಾರೆ ಆಟ ಸಭೆ 6 ತಿಂಗಳ ಕುರಿ ಟಿಪ್ಪು ಒಬ್ಬನೇ ತಿಂತಿದ್ದ. ಹೆಂಗೊಂದು ಶಕ್ತಿ. ಟಿಪ್ಪುನ ಖಡ್ಗ ಎತ್ತಾಗ 6 ಮಂದಿ ಬೇಕಾಗಿದ್ರು. ಖಡ್ಗ ಎತ್ತಾಗ 6 ಮಂದಿ. ಟಿಪ್ಪುನನ್ನ ಹೊಡೆಯಲಿಕ್ಕೆ ಆ ದೇಶದಿಂದ ಪೊಲೀಸೊಬ್ಬನ್ನು ನೇಮಿಸುತ್ತಾರೆ, ಒಬ್ಬ ನೇಮಿಸುತ್ತಾರೆ. ಅವನು ಟಿಪ್ಪುನನ್ನ ಗುಂಡು ಹೊಡೆದು ರಾಕೆಟ್ ರೆಡಿ ಇರುತ್ತೆ ಹಂಗೆ ಟಿಪ್ಪುನ ಗುಂಡು ಹೊಡೆದು ರಾಕೆಟ್ ಇಂದ ಹೋಗ್ತಾನೆ ದೇಶಕ್ಕೆ. 3 ದಿವಸ ಜನ ಬರ್ತಾವ, ಹೊರಗೆ ಬರಲ್ಲ. ಟಿಪ್ಪು ಸತ್ತನೋ ಅಂದ್ರು ಬೇಡ, ಟಿಪ್ಪು ಸತ್ತನೋ ಅದು ಬೇಡ, ಸತ್ತರು ಭಯ. ಆದ್ರೆ ಇಡೀ ರಾಜ್ಯದ ದೇಶದ ಮುಸ್ಲಿಮರ ನಂಬಿಕೆ ಇದೆ, ಟಿಪ್ಪು ಸತ್ತಿಲ್ಲ, ಶ್ರೀರಂಗಪಟ್ಟಣದ ಜೀವಂತ ಮಲಗಿದ್ದಾನೆ. जो शहीद होते हैं उनको मुर्दा मत कहिए. ಯಾರು ದೇಶಕ್ಕಾಗಿ ಸಾಯ್ತಾರೋ ಸತ್ತಿರ ಇಲ್ಲ, ಅವ್ರ ವಿಚಾರ ಎಲ್ಲ ನಮ್ಮ ತಲೆ.
ಅಂದ್ರೆ ಜೀವಂತ ಇದ್ದಂಗೆ ಜೀವಂತ ಇದ್ದಂಗೆ. ಕಾರಣ ಈ ಸಭೆಯಲ್ಲಿ ಬಂದಂತ ಯುವಕರಲ್ಲಿ ನಾನು ವಿನಂತಿ ಪೂರ್ವಕ ಹೇಳ್ತೇನೆ, ಸಮಾಜ ಸೇವೆಯನ್ನು ಮಾಡಿದೆ. ಮೊಹಮ್ಮದ್ ಪೈಗಂಬರ ದಿನಾಚರಣೆ ದಿವಸ 140 ಜನರಿಗೆ ರಕ್ತದಾನವನ್ನು ಮಾಡಿದೆ. 25 ಜನರಿಗೆ ಕಣ್ಣಿನ ಆಪರೇಷನ್ ಮಾಡಿಸಿದೆ. ಎಷ್ಟು ನಡೆಸ್ತಾರೆ ಅಂತ ಕೆಲಸಗಳನ್ನ ಇವತ್ತಾಯ್ತು ನಾವು ಖಂಡಿಸ್ತೀವಿ. ಯತ್ನಾಳ್ ಅವರು ಟಿಪ್ಪು ಅವರಿಗೆ ಅವಹೇಳನಕಾರಿಯಾಗಿ ಮಾತಾಡೋದನ್ನು ಖಂಡಿಸ್ತೀವಿ. ನಾನು ಈ ಕಾರ್ಯಕ್ರಮವನ್ನು ಆಯೋಜಿಸುವಂತ ಟಿಪ್ಪು ಸುಲ್ತಾನ್ ಸಂಘಟನೆ ಅಧ್ಯಕ್ಷ ಆಗಿರುವಂತಹ ಅಬ್ದುಲ್ ರಜಾಕ್ ಹಳ್ಳಿಯವರಿಗೂ ಕಾರ್ಯದರ್ಶಿ ಆಗಿರುವಂತ ವಾಸಿಂ ಅವರಿಗೂ ಮತ್ತು ಶಬೀರ್ ಬಾಗ್ವಾನ್ ಅವರಿಗೂ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಸಲಾಮಿ ಹೇಳ್ತಾ ಇದ್ದೇನೆ. ನೀವು ಇಂಥ ಹುಡುಗರನ್ನ ಕೂಡಿಸಬೇಕು, ಒಳ್ಳೆ ವಿಚಾರದಲ್ಲಿ ತರಬೇಕು, ಸಮಾಜದಲ್ಲಿ ಸೇರಿಸಬೇಕು ಅಂದಾಗ ಮಾತ್ರ ಎಲ್ಲರಿಗೂ ಗೊತ್ತಾಯ್ತು ಟಿಪ್ಪುನ ಅಭಿಮಾನಿಗಳು ಇದ್ದಾರೆ. ಕಾರಣ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದ ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಮಾನ್ಯ ತಹಸೀಲ್ದಾರ್ ಅಬ್ದುಲ್ ರಜಾಕ್ ಹಳ್ಳಿ ಅಧ್ಯಕ್ಷರು ಹಜರತ್ ಟಿಪ್ಪು ಸುಲ್ತಾನ್ ಕಮಿಟಿ ಇಲ್ಕಲ್ ತಾಲೂಕ್ ಇಲ್ಕಲ್ ವತಿಯಿಂದ ವಿಷಯ ಬಸನಗೌಡ ಯತ್ನಾಳ್ ಹಜರತ್ ಟಿಪ್ಪು ಸುಲ್ತಾನ್ ಅವರ ಮೇಲೆ ಟಿಪ್ಪಣಿ ಮಾಡಿದ ಕುರಿತು ಮಾನ್ಯ ತಾಲೂಕ್ ದಂಡಾಧಿಕಾರಿಗಳು ದಿನಾಂಕ 19/9/2024 ಐವೇಕೆ ಬಸನಗೌಡ ಯತ್ನಾಳ್ ಮುಧೋಳ ನಗರದಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಈತನು ದೇಶಕ್ಕಾಗಿ ಮಡಿದ ವೀರ ಶೂರ ಪರಾಕ್ರಮಿ, ತನ್ನ ಮಕ್ಕಳನ್ನೇ ಒತ್ತಿ ಇಟ್ಟು ದೇಶದ ಪ್ರಜೆಗಳನ್ನು ರಕ್ಷಿಸಿದ ಮಹಾನ್ ನಾಯಕ ಅದರ ಟಿಪ್ಪು ಸುಲ್ತಾನ್ ಅವರನ್ನು ಅವಹೇಳನಕಾರಿಯಾಗಿ ಮಾತನಾಡಿದ ಐವೇಕೆ ಬಸನಗೌಡ ಯತ್ನಾಳ್ ಈತನಿಗೆ ಕಾನೂನು ಕ್ರಮ ಮತ್ತು ಈ ರಾಜ್ಯದಿಂದ ಹದ್ದುಪಾರು ಮಾಡಬೇಕೆಂದು ರಾಜ್ಯಪಾಲರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಾವಿರಾರು ಜನರು ಇಲ್ಕಲ್ ತಾಲೂಕದಲ್ಲಿ ಸೇರಿ ಒತ್ತಾಯಿಸುತ್ತೇವೆ. ಕಾರಣ ಐವೇಕೆ ಯತ್ನಾಳ್ ಈತನ ಭಾಷಣವನ್ನು ಖಂಡಿಸುತ್ತೇವೆ. ಇಂತಿ ತಮ್ಮ ವಿಶ್ವಾಸಿ ಅಬ್ದುಲ್ ರಜಾಕ್ ಹಳ್ಳಿ ಅಧ್ಯಕ್ಷ ಹಜರತ್ ಟಿಪ್ಪು ಸುಲ್ತಾನ್ ಕಮಿಟಿ ಇಲ್ಕಲ್. ಸರ್ ಆಯ್ತು ಸ್ವಲ್ಪ ವೈಡ್ ಆಗ್ರಿ ಸರ್ ಮೈಕ್ ಹಜರತ್ ಟಿಪ್ಪು ಸುಲ್ತಾನ್ ಕಮಿಟಿ ತಾಲೂಕಾ ಇಲ್ಕಲ್ ವತಿಯಿಂದ ಇವತ್ತು ಬಸನಗೌಡ ಯತ್ನಾಳ್ ಇವರು ಟಿಪ್ಪು ಸುಲ್ತಾನ್ ರವರ ಮೇಲೆ ಅವಹೇಳನಕಾರಿಯನ್ನು ಮಾತನಾಡಿದ್ದವರ ಸಲುವಾಗಿ ಇವತ್ತು ಕಟ್ಟಿ ಸರ್ಕಲ್ ಹತ್ತಿರ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಮನವಿಯನ್ನು ನಾನು ಅಧಿಕೃತವಾಗಿ ಸ್ವೀಕರಿಸಿದ್ದೇನೆ. ಈ ಮನವಿ ಪತ್ರದಲ್ಲಿ ವಿಷಯ ಕುರಿತಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಘನತೆವೆತ್ತ ರಾಜ್ಯಪಾಲರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗುತ್ತದೆ.